ನಮಸ್ಕಾರ ಸ್ನೇಹಿತರೆ. ಲಂಕಾ ಯುದ್ಧದಲ್ಲಿ ರಾವಣನ ಪ್ರಮುಖ ಸೇನಾಧಿಪತಿಗಳು ಮತ್ತು ಅವನ ಮಗ ಮೇಘನಾದ ಮರಣ ಹೊಂದಿದಾಗ ರಾವಣನಿಗೆ ತನ್ನ ಸೋಲು ಖಚಿತ ಎಂದು ತಿಳಿಯುತ್ತದೆ. ಆಗ ರಾವಣನು ಯುದ್ಧವನ್ನು ಗೆಲ್ಲಲು ಮತ್ತು ಅಮರನಾಗಲು ಒಂದು ರಹಸ್ಯ ತಾಂತ್ರಿಕ ಯಾಗವನ್ನು ಮಾಡಲು ಮುಂದಾಗುತ್ತಾನೆ. ಈ ಯಾಗ ಪೂರ್ಣಗೊಂಡಿದ್ದರೆ ಶ್ರೀರಾಮನಿಗೂ ಕೂಡ ರಾವಣನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ವಾನರ ಸೇನೆ ರಾವಣನ ಈ ರಹಸ್ಯವನ್ನು ಹೇಗೆ ಕಂಡುಹಿಡಿಯಿತು ಮತ್ತು ಅವನ ಯಾಗವನ್ನು ಭಂಗ ಮಾಡಲು ವಾನರರು ಮಾಡಿದ ಆ ವಿಚಿತ್ರ ತಂತ್ರವೇನು ಇವತ್ತಿನ ರೋಚಕ ವಿಡಿಯೋದಲ್ಲಿ ತಿಳಿಯೋಣ. ರಾವಣನ ಕುಲಗುರುವಾದ ಶುಕ್ರಾಚಾರ್ಯರು ರಾವಣನಿಗೆ ಒಂದು ಉಪಾಯ ನೀಡುತ್ತಾರೆ. ರಾವಣನೇ, ನೀನು ಅರಮನೆಯ ಕೆಳಗಿರುವ ರಹಸ್ಯ ನೆಲಮಾಳಿಗೆಯಲ್ಲಿ ಕುಳಿತು ಅಜೇಯ ಯಾಗವನ್ನು ಮಾಡು. ಈ ಹೋಮ ಮುಗಿಯುವವರೆಗೂ ನೀನು ಈ ಜಾಗದಿಂದ ಕದಲಬಾರದು ಮತ್ತು ಯಾರೊಂದಿಗೂ ಮಾತನಾಡಬಾರದು. ಇದು ಯಶಸ್ವಿಯಾದರೆ ನಿನಗೆ ಸಾವು ಎಂಬುದೇ ಇರುವುದಿಲ್ಲ ಎಂದು ಹೇಳುತ್ತಾರೆ. ರಾವಣನು ಅದರಂತೆ ಅರಮನೆಯ ಆಳವಾದ ಗುಹೆಯಲ್ಲಿ ಯಾರಿಗೂ ತಿಳಿಯದಂತೆ ಹೋಮವನ್ನು ಪ್ರಾರಂಭಿಸುತ್ತಾನೆ. ರಾವಣನು ಯುದ್ಧ ಭೂಮಿಗೆ ಬಾರದೇ ಇರುವುದನ್ನು ನೋಡಿ ವಿಭೀಷಣಿಗೆ, ಅಂದರೆ ರಾವಣನ ತಮ್ಮನಿಗೆ ಅನುಮಾನ ಬರುತ್ತದೆ. ಅವನು ಶ್ರೀರಾಮನಿಗೆ, ಪ್ರಭು, ರಾವಣನು ಅಮರನಾಗಲು ತನ್ನ ಗುರುಗಳು ಶುಕ್ರಾಚಾರ್ಯರು ಹೇಳಿದಂತೆ ರಹಸ್ಯ ಪೂಜೆ ಮಾಡ್ತಾ ಇದ್ದಾನೆ, ಅದನ್ನು ನೀವು ತಡಿಲೇಬೇಕು ಅಂತೇಳಿ ವಿಭೀಷಣ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ. ಈ ವಿಷಯ ತಿಳಿಯುತ್ತಿದ್ದಂತೆ ಹನುಮಂತ, ಅಂಗದ ಮತ್ತು ಕಪಿಸೇನೆ ರಾವಣನ ರಹಸ್ಯ ಗುಹೆಯ ಕಡೆಗೆ ಓಡ್ತಾರೆ. ರಹಸ್ಯ ಗುಹೆಯಲ್ಲಿದ್ದ ನೂರಾರು ಕಾವಲುಗಾರನ್ನೆಲ್ಲ ಕಪಿಸೇನೆ ಧ್ವಂಸ ಮಾಡಿ ಅವ್ರನ್ನೆಲ್ಲ ಪುಡಿಗಟ್ಟುತ್ತೆ. ಅಲ್ಲಿ ರಾವಣನು ನಂತರ ಅವರು ಗುಹೆ ಒಳಗೆ ಹೋದಾಗ ಗುಹೆ ಒಳಗೆ ರಾವಣನು ಕಣ್ಣು ಮುಚ್ಚಿ ಒಂದು ಮಹಾ ತಪಸ್ಸಿನಲ್ಲಿ ಮಂತ್ರ ಪಠಿಸುತ್ತಾ ಕೂತಿರ್ತಾನೆ. ವಾನರರು ರಾವಣನ ಗಮನವನ್ನು ಬೇರೆಡೆ ಸೆಳೆದು ಅವನ ಈ ಒಂದು ಯಾಗವನ್ನು ವಿಫಲಗೊಳಿಸಲು ಜೋರಾಗಿ ಕೂಗ್ತಾರೆ, ಕಿರ್ಚುತ್ತಾರೆ, ಕಲ್ಲುಗಳನ್ನು ಎಸಿತಾರೆ, ಶಸ್ತ್ರಾಸ್ತ್ರಗಳಿಂದಲೂ ಸಹ ಆಕ್ರಮಣ ಮಾಡಕ್ಕೆ ನೋಡ್ತಾರೆ. ಇವರ ಈ ರಂಪಾಟದಿಂದ ರಾವಣನ ಶರೀರದಲ್ಲಿ ರಕ್ತ ಹರಿದರೂ ಸಹ ಅವನು ಕಣ್ಣು ತೆರೆಯುವುದಿಲ್ಲ. ಆ ಜಾಗದಿಂದ ಒಂದಿಂಚು ಸಹ ಕದಲುವುದಿಲ್ಲ. ಏಕೆಂದರೆ ಹೋಮದ ಮಧ್ಯೆ ಎದ್ದರೆ ಯಾಗವು ಸಂಪೂರ್ಣವಾಗಿ ನಾಶವಾಗುತ್ತದೆ, ಅಂದರೆ ವಿಫಲವಾಗುತ್ತದೆ ಎಂದು ರಾವಣನಿಗೆ ಗೊತ್ತಿರುತ್ತದೆ. ಅದರಿಂದ ಅವರು ಏನೇ ಕಷ್ಟಪಟ್ಟರು ರಾವಣ ಅಲ್ಲಿಂದ ಅಲ್ಲಾಡದೇ ಇಲ್ಲ. ಆಗ ಈ ಕಪಿಸೇನೆಯ ಇವರಿಗೆಲ್ಲ ಒಂದು ಚಿಂತೆ ಸ್ಟಾರ್ಟ್ ಆಗುತ್ತೆ, ಏನು ಮಾಡೋದು, ರಾವಣನಿಗೆ ಹೇಗೆ ಯಾಗದಿಂದ ಎಬ್ಸೋದು ಅಂತ. ಅಂಗದನಿಗೆ ಒಂದು ಚಾಣಾಕ್ಷ ಉಪಾಯ ಹೊಳೆಯುತ್ತದೆ. ದೈಹಿಕ ಶಕ್ತಿಗಿಂತ ಮಾನಸಿಕವಾಗಿ ರಾವಣನನ್ನು ಕೆಣಕಬೇಕೆಂದು ನಿರ್ಧರಿಸುತ್ತಾನೆ. ಅಂಗದನು ನೇರವಾಗಿ ರಾವಣನ ಪತ್ನಿಯಾದ ಮಂಡೋದರಿಯ ಅಂತಃಪುರಕ್ಕೆ ನುಗ್ಗಿ ಅವಳನ್ನು ಎಳೆತಂದು ರಾವಣನ ಮುಂದೆ ನಿಲ್ಲಿಸುತ್ತಾನೆ. ವಾನರರು ಮಂಡೋದರಿಗೆ ತೊಂದರೆ ಕೊಡಲು ಪ್ರಾರಂಭಿಸುತ್ತಾರೆ. ಭಯಂಕರ ತೊಂದರೆ ಕೊಡ್ತಾರೆ. ಅವು ನೋವಿನಿಂದ ಕೂಗ್ತಾ ಕಿರುಚಾಡ್ತಾರೆ ಮತ್ತು ಕೋಪದಿಂದ ರಾವಣನನ್ನು ನಿಂದಿಸತೊಡಗುತ್ತಾಳೆ. ಯಾಕಂದ್ರೆ ವಾನರರು ಅವಳಿಗೆ ಮಂಡೋದರಿಗೆ ಅಷ್ಟೆಲ್ಲ ಕಾಟ ಕೊಡ್ತಾ ಇರ್ತಾರೆ. ಆದರೂ ರಾವಣ ಒಂದು ಮಾತು ಅಲ್ಲಾಡದೆ ಕಲ್ಲಿನ ತರ ನಿಂತಿರ್ತಾನೆ. ಇದರಿಂದ ಮಂಡೋದರಿಗೆ ತುಂಬಾ ಸಿಟ್ಟು ಬರುತ್ತೆ. ನಿನ್ನ ಯಾಗ ಮುಖ್ಯನಾ, ನಾನು ಮುಖ್ಯನಾ ಅಂತ ತುಂಬಾ ಅವಳು ಕೂಗಾಡ್ತಾಳೆ. ಕೊನೆಯದಾಗಿ ಅವಳು ಹೇಳ್ತಾಳೆ, ನಿನ್ನ ಹೆಂಡತಿಯ ಮಾನಭಂಗವಾಗ್ತಿದ್ದರೂ ಸಹ ನೀನು ಕೇವಲ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು, ನಿನ್ನ ಯಾಗವನ್ನು ಸಂಪೂರ್ಣಗೊಳಿಸಲು ಕಣ್ಣು ಮುಚ್ಚಿ ಕುಳಿತಿದೆಯಲ್ಲ, ನಿನಗೆ ಧಿಕ್ಕಾರವಿರಲಿ ಎಂದು ಕೂಗಿ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಈ ಕ್ಷಣದಲ್ಲಿ ರಾವಣನಿಗೆ ತನ್ನ ಪತ್ನಿ ಆಕ್ರಂದನ ಕಣ್ಣೀರು ಕಂಡುಬಿಟ್ಟು ಅವನು ಕಂಟ್ರೋಲ್ ಮಾಡೋಕ್ಕಾಗದಿಲ್ಲ. ಅವನು ಪಿತ್ತ ನೆತ್ತಿಗೆ ಇರುತ್ತೆ. ಲಾಸ್ಟಿಗೆ ಅವನು ತನ್ನ ಯಾಗ ಮತ್ತು ಅಮರತ್ವದ ವರವನ್ನೇ ಮರೆತು ಕೈಯಲ್ಲಿದ್ದ ಕತ್ತಿಯನ್ನು ಹಿಡಿದು ವಾನರರ ಮೇಲೆ ಬಿಸಾಡ್ತಾನೆ. ಹೀಗೆ ರಾವಣನು ಯಾಗದಿಂದ ಎದ್ದು ಮಾತನಾಡಿದ ತಕ್ಷಣ ಅಲ್ಲಿಗೆ ಆ ಶಕ್ತಿಶಾಲಿ ಯಾಗವು ಸಹ ಭಂಗವಾಗಿ ವಿಫಲವಾಗುತ್ತದೆ. ವಾನರರ ತಂತ್ರ ಯಶಸ್ವಿಯಾಗುತ್ತದೆ. ಅವರು ಮಂಡೋದರಿಯನ್ನು ಬಿಟ್ಟು ತಕ್ಷಣವೇ ಅಲ್ಲಿಂದ ಹಾರಿ ಹೋಗುತ್ತಾರೆ. ಹೀಗೆ ರಾವಣನ ಕೊನೆಯ ಆಸೆ, ತಾನು ಅಮರನಾಗಬೇಕು ಎಂಬ ಆಸೆಯು ಸಹ ಹೀಗೆ ಮುರಿದು ಬಿಡುತ್ತದೆ. ಗೆಳೆಯರೆ, ರಾವಣನ ದೈಹಿಕ ಶಕ್ತಿಯನ್ನು ಸೋಲಿಸುವುದಕ್ಕಿಂತ ಮುಂಚೆ ವಾನರರು ತಮ್ಮ ಬುದ್ಧಿವಂತಿಕೆಯಿಂದ ಅವನ ತಾಂತ್ರಿಕ ಶಕ್ತಿಯನ್ನು ಹೇಗೆ ನಾಶ ಮಾಡಿದರು. ಇದರಿಂದಾಗಿ ರಾವಣನ ಅಮರತ್ವ ಸಹ ಕೊನೆಯಾಯಿತು. ಗೆಳೆಯರೆ, ರಾಮಾಯಣದ ಅಪರೂಪದ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ
ಈ ಕಥೆಯನ್ನು ಶೇರ್ ಮಾಡಿ. ರಾಮಾಯಣದ ಈ ಚಿಕ್ಕ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್.